ಗುಬ್ಬಿ ಪಟ್ಟಣದ ಎಂಜಿ ರಸ್ತೆ ತಹಶೀಲ್ದಾರ್ ಮನೆಯ ಪಕ್ಕದಲ್ಲೇ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣದ ಕೆಲಸಕ್ಕೆ 4 ಕೊಂಬೆಗಳನ್ನ ಕಡಿಯುವುದಕ್ಕೆ 8 ತಿಂಗಳ ಹಿಂದೆ ಪರ್ಮಿಷನ್ ತೆಗೆದುಕೊಳ್ಳಲಾಗಿತ್ತು. ಆದರೆ ಓವರ್ ಹೆಡ್ ಟ್ಯಾಂಕ್ ಕೆಲಸ ಸಂಪೂರ್ಣವಾಗಿ ಮುಗಿದು ಬಣ್ಣ ಬಳಿದು ಸಿದ್ಧವಾಗಿರುವ ಸಮಯದಲ್ಲಿ ಸುಮಾರು 40 ವರ್ಷದ ಮರವನ್ನೇ ಕಡಿಯುವ ಮೂಲಕ ಗುತ್ತಿಗೆದಾರ ಕೊಳ್ಳಿ ಇಡುವ ಕೆಲಸವನ್ನ ಮಾಡಿದ್ದಾನೆ ಎಂದು ಸ್ಥಳೀಯ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಎಫ್ಒ ಇಲ್ಲಿಗೆ ಬರಬೇಕು, ಗುಬ್ಬಿ ಪಟ್ಟಣದಲ್ಲಿ ಇದುವರೆಗೂ ಎಷ್ಟು ಮರಗಳನ್ನ ಕಡಿದಿದ್ದಾರೆ ಎನ್ನುವ ಮಾಹಿತಿ ನೀಡಬೇಕು ಎಂದು ನಾಗರಿಕರು ಹಾಗೂ ಹಲವು ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿ ಶಾಮಿಯಾನ ಹಾಕಿ ಧರಣಿ ಮಾಡಲು ಮುಂದಾಗಿದ್ದಾರೆ. ಶನಿವಾರ ಮಾಡಿದ್ರಿ, ಭಾನುವಾರ ಮಾಡಿದ್ರಿ. ಏನ್ ಮಾಡ್ಬೇಕು ಹೇಳಿ, ನನಗೆ ಗೊತ್ತಿಲ್ಲ. ಏನ್ ಮಾಡ್ಬೇಕು ಅಂತ ಏನು ಆಫೀಸರ್ ತಾನೇ ನೀವು? ಏನ್ ಸರ್ ಆಫೀಸರ್ ತಾನೇ ನೀವು? ಮರ ಆಗ್ಲಿ ಯಾವ್ದೇ ಮರ ಆಗ್ಲಿ ಕಡ್ದು ಬಿಸಾಕದೆ. ಇವ್ರ ಕೆಲಸ ಏನಂದ್ರೆ ಗಿಡ ನೆಡೋದಲ್ಲ ಫಾರೆಸ್ಟ್ ನೋಡ್ದು. ಇವ್ರ ಹಿಂದೆ ಮರ ಕಡೆ 5 ಜನ ಇರ್ತಾರೆ, ಸೊಸಿ ನೆಡೋದು 5 ಜನ ಇರಲ್ಲ. ಮರ ಕಡಿಯೋರು 5 ಜನ ಇರ್ತಾರೆ. ಬೆಳಿಗ್ಗೆ ಹಿಡಿದು ಇವ್ರಿಗೆ ಬೆಳಿಗ್ಗೆ ಟೀ ಕುಡಿಸೋದ್ರಿಂದ ಎಲ್ಲಾ ಕೆಲಸ ಮಾಡೋದು ಮರ ಕಡಿಯೋರು. ಈ ಗುಬ್ಬಿ ತಾಲೂಕಿನ ಇದು ಮುಖ್ಯವಾದ ರಸ್ತೆ ಎಂಜಿ ರಸ್ತೆ ಅಂತ ಇದರ ಹೆಸರು, ರಸ್ತೆ ಹೆಸರು. ಇಲ್ಲಿ ತಹಸೀಲ್ದಾರ್ ಆಫೀಸ್ ಆದಿಯಾಗಿ ಪಟ್ಟಣ ಪಂಚಾಯತಿ ಆಫೀಸ್ ಆಗಿ ನೋಡಿ, ಇದು PWD ಆಫೀಸ್ ಇದೆ, ಜಿಲ್ಲಾ ಪಂಚಾಯತ್ ಆಫೀಸ್ ಇದೆ, ಪಕ್ಕದೇ ತಹಸೀಲ್ದಾರ್ ಮನೆ ಇದೆ. ಇಂಥ ಒಂದು ಜಾಗದಲ್ಲೂ ಸಹ ಇಲ್ಲಿ ನಮ್ಮದು ಓವರ್ ಹೆಡ್ ಟ್ಯಾಂಕ್ನ ಈಗ 1 ವರ್ಷದಿಂದ ಓವರ್ ಹೆಡ್ ಟ್ಯಾಂಕ್ ಕಟ್ತಾ ಇದ್ದಾರೆ. ಈ ಓವರ್ ಹೆಡ್ ಟ್ಯಾಂಕ್ ಕಟ್ಟಕ್ಕೆ ಈ ಮರ ಕೇವಲ ಒಂದೇ ಒಂದು ಕೊಂಬೆ ಅಡ್ಡ ಬರ್ತಾ ಇದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲದ ಹಾಗೆ 4 ಕೊಂಬೆಗಳಿಗೆ ಟ್ರಿಮ್ಮಿಂಗ್ಗೆ ಅಂತ ಪರ್ಮಿಷನ್ ತಗೊಂಡಿದ್ರು. ಟ್ರಿಮ್ಮಿಂಗ್ ಬೇಕಾಗಿರಲಿಲ್ಲ ಅವರು, ಆದರೂ ಪರ್ಮಿಷನ್ ಕೊಟ್ಟಿದ್ರು ಸಹ ಟ್ಯಾಂಕ್ನ ಎರೆಕ್ಷನ್ ಮಾಡಿ ಎಲ್ಲ ಮಾಡಿ ಟ್ಯಾಂಕ್ ಪೇಂಟಿಂಗ್ ಆಗಿ ಟ್ಯಾಂಕ್ನ ನೋಡಿ ಪೇಂಟ್ ಮಾಡಿ ಸಾರ್ವೆ ಇಳಿಸ್ತಾ ಇದ್ದಾರೆ. ನೆನ್ನೆ ಬೆಳಿಗ್ಗೆ ಮರ ಇದ್ದಂಥದ್ದು ನೆನ್ನೆ ಸಂಜೆ ಬಂದಾಗ ಇಡೀ ಮರ ಕಟಾವು ಮಾಡಿದ್ದಾರೆ. ಇದು ಮರದ ಲಾಬಿ. ಇಲ್ಲೊಬ್ಬ ಇದಾನೆ ಕಾಂಟ್ರಾಕ್ಟರ್, ಇಲ್ಲಿ ಲೋಕಲ್ ಒಬ್ಬ ಗುಬ್ಬಿ ತಾಲೂಕಿನಲ್ಲಿ 2 ಕಾಂಟ್ರಾಕ್ಟರ್ ಇದ್ದಾರೆ. ಅವ್ರದ್ದು ಏನಿಲ್ಲ, ಎಗ್ಗಿಲ್ಲದೆ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ಕೊಡುವುದು, ಅಧಿಕಾರಿಗಳನ್ನ ಇಲ್ಲಿ ಸ್ಥಳಕ್ಕೆ ಬರದ ರೀತಿಯಲ್ಲಿ ನೋಡ್ಕೊಂಡು ಕಾಲಾವಕಾಶ ನೋಡಿ ಮೋಸ ಮಾಡಿ ಇರೋ ಮರಗಳನ್ನೆಲ್ಲ ಮಾರಣ ಹೋಮ ಮಾಡ್ತಿದ್ದಾರೆ. ನೋಡಿ, ಬೆಳಿಗ್ಗೆ 5:30 ಗಂಟೆಗೆ ನೀವು ಬಂದರೂ ಸಹ ಸತ್ಯ ಇರಬೇಕು. 5:30 ಇಂದ 6 ಗಂಟೆ ಒಳಗಡೆ ಕೋತಿಯ ಒಂದು ಹಿಂಡು ಬರುತ್ತೆ. ಈ ಹಳೆಯ PWD ಆಫೀಸ್ ಕಡೆಯಿಂದ ಬಂದರೆ ಈ ಮರದ ಮೇಲೆ 3 ಗಂಟೆ ಮಧ್ಯ ಬೆಳಿಗ್ಗೆ 9 ಗಂಟೆ ತನಕ ಕೂತಿದ್ದು ತಹಸೀಲ್ದಾರ್ ಮನೆ ಆದಿಯಾಗಿ ಇದೊಂದು ರೂಟ್ ಮಾಡ್ಕೊಂಡು ಹೋಗ್ತವೆ ಪಾಪ ವಾಚೆ. ಯಾವಕ್ಕೂ ಇಲ್ಲ, ಇವತ್ತು ಕಿರ್ಗಾಡ್ತವೆ ಕೋತಿಗಳು, ಅವಕ್ಕೆ ಮರನೇ ಇಲ್ಲ ಮಧ್ಯದಲ್ಲಿ ಅಲೆ. ಆ ಸ್ಥಿತಿ ಮಾಡಿ 1-2 ಕೊಂಬೆ ಟ್ರಿಮ್ಮಿಂಗ್ಗೆ ಅಂತ ಕೊಟ್ರೆ ಯಾರದೇ ಪರ್ಮಿಷನ್ ಇಲ್ದಂಗೆ ಇಂಥ ದೊಡ್ಡ ಮರ ಇದೇನಿಲ್ಲ ಅಂದ್ರೆ 40-45 ವರ್ಷದ ಹಳೆಯ ಮಳೆ ಕರೆಯುವ ಮರ ಇದು. ಈ ಮರನ ಅನ್ಯಾಯವಾಗಿ, ಅದು ಪಾರ್ಕ್ ಇದು ನೋಡಿ, ಚರಂಡಿ ಇಲ್ಲಿದೆ, ಚರಂಡಿಯಿಂದ ಹಿಂಭಾಗ ಇರೋಂಥ ಮರ, ಈ ಮರನ ಕಡ್ದೋಗಿದ್ದಾರೆ. ಇದ್ರ ಸೂಕ್ತವಾದಂಥ ಇದ್ರ ವಿಚಾರವಾಗಿ ತನಿಖೆ ಆಗಬೇಕು ತಾಲೂಕು ದಂಡಾಧಿಕಾರಿಗಳಿಂದ. ಮತ್ತು ಇದನ್ನ RFO ಅವರು ಈ ಮರ ಕಡ್ದು ಅನ್ನೋ ವಿಚಾರವಾಗಿ ಕೊಟ್ಟಿರೋ ಪರ್ಮಿಷನ್ ನೋಡಿ, ಇಲ್ಲೇ ಪರ್ಮಿಷನ್ ಇದೆ, ಟೆಂಡರ್ ಕೊಟ್ಟಿರೋಂಥದ್ದು, 3 ಕೊಂಬೆ ಟ್ರಿಮ್ಮಿಂಗ್ ಕೊಟ್ಟಿರೋಂಥದ್ದು. ಆದರೆ ಇಡೀ ಮರ ಕಟಾವು ಮಾಡಿದ್ದಾನೆ. ಅವ್ರು ಈ ಕೂಡಲೇ ಆ ಕಟಾವು ಮಾಡಿದಂಥ ವಿರುದ್ಧ FIR ದಾಖಲಿಸಬೇಕು. ಅಲ್ಲಿಯ ತನಕ ಈಗ ನಾವು ಇಲ್ಲಿ ಪ್ರತಿಭಟನೆಗೆ ಹಮ್ಮಿಕೊಳ್ತೀವಿ, ಅಲ್ಲಿಯ ತನಕ ನಾವು ಯಾರು ಎದ್ದೋಗೋದಿಲ್ಲ. ಟ್ರಿಮ್ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಮರ ಕಡಿಯುವಂಥದ್ದು. ಫಾರೆಸ್ಟ್ ಅಧಿಕಾರಿಗಳು ಅವ್ರ ಉದ್ಯೋಗ ಏನಂತ ಹೇಳಿದ್ರೆ ಫಾರೆಸ್ಟ್ ಆಫೀಸರ್ ಅಂತ ಹೇಳಿದ್ರೆ ಗಿಡ ನೆಡುವಂಥದ್ದು. ಅವ್ರ ಹಿಂದೆ ದಿನ 5-6 ಜನ ಮರ ಕಡಿಯೋರು ನಿಂತಿರ್ತಾರೆ. ಉದಾಹರಣೆಗೆ ಲಕ್ಷ್ಮಣ್ ಬೆಳಗ್ಗೆ ಬಂದು ಅವ್ರನ್ನ ಟೀ ಕುಡಿಸೋದ್ರಿಂದ ಹಿಡಿದು ಸಂಜೆ ಅವ್ರನ್ನ ಮನೆಗೆ ಬಿಟ್ಟು ಹೋಗೋರ್ಗು ಅವ್ರ ಜೊತೆಲೇ ಇರ್ತಾರೆ. ಇವತ್ತು ಈ ಕಡ್ದಿರೋಂಥ ಮರ ಇದೆಯಲ್ಲ, ಇದು ಕೊರೋನಾ ಸಂದರ್ಭದಲ್ಲಿ 100 ಕೋತಿಗಳು, ಇವತ್ತು ಕೂಡ 100 ಕೋತಿಗಳು ವಾಸ ಮಾಡ್ತಿದ್ದಂಥ ಜಾಗ ಇದು. ಕೋತಿಗಳಿಗೆ ಇವತ್ತು ನಾಯಿನ ಕಾಟ ಜಾಸ್ತಿ ಆದರೆ ಕೋತಿಗಳು ರಕ್ಷಣೆಗೆ ಇದ್ದಿದ್ದಂಥದ್ದು, ಈಗಿಲ್ಲ ಸೊಡೋದು. ಪ್ರತಿ ಭಾನುವಾರ ಇವರು ಟ್ರಿಮ್ ಹೆಸರಲ್ಲಿ ಒಂದು ಲೆಟರ್ ಕೊಡೋದು, ಮರನೆಲ್ಲ ಮಾರಣ ಹೋಮ ಮಾಡೋದು. ಅವ್ರಿಗೆ ಹಲಸಿನ ಮರ ಆಗ್ಬೋದು, ಬೇವಿನ ಮರ ಆಗ್ಬೋದು, ಹೊಂಗೆ ಮರ ಆಗ್ಬೋದು, ಅರಳಿ ಮರ ಆಗ್ಬೋದು, ಯಾವುದು ಮರಕ್ಕೆ ವ್ಯತ್ಯಾಸ ಇಲ್ಲ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಹೆಣ್ಣು ಅಂದರೆ ಭೋಗದ ವಸ್ತು ಅಂತ, ಹಂಗೆ ಮರ ಅಂದರೆ ಕಡಿಯೋ ವಸ್ತು ಇವ್ರಿಗೆ. ಮರ ಅಂದರೆ ನೆರಳು ಕೊಡ್ತತೆ, ಮಳೆ ಕೊಡುತ್ತೆ, ನೆರಳು ಬೇಕು ಅನ್ನೋವಂಥದ್ದಿಲ್ಲ. ಮರ ಕಡಿದು ಮಾರ್ಕೊಂಡು ತಿನ್ನುವಂಥದ್ದು. ಆ ಕೋತಿಗಳು ಹೋಗ್ತಾ ಇರೋದು ನೋಡಿದರೆ ಅವ್ರ ಮಕ್ಳು ಮರಿ ಒಳ್ಳೇದಾಗುತ್ತೆ ಅನ್ನೋಂಥ ಪ್ರಶ್ನೆ ಬಂದೈತೆ. ಈಗ ಎಷ್ಟು ಮರಗಳನ್ನು ಗುಬ್ಬಿ ನಗರದಲ್ಲಿ ಕಡ್ದಿದ್ದಾರೆ, ಎಲ್ಲೆಲ್ಲಿ ಕಡ್ದಿದ್ದಾರೆ ಅನ್ನೋಂಥದ್ದನ್ನು ವರದಿ ಕೊಡಬೇಕು. ಇವ್ರು ಯಾವುದೋ ಒಂದು ಟ್ರಿಮ್ ಮಾಡೋದು 1 ವರ್ಷಕ್ಕೆ ಕೊಟ್ಟಿದ್ದಾರಲ್ಲ, ಆ ಲೆಟ್ರಿಗೆ ಒಪ್ಕೊಳ್ಳಲ್ಲ. ಇವಾಗ RFO ಬಂದಿದ್ದಾರೆ, ಇಲ್ಲಿ DFO ಬರೋವರೆಗೂ ನಾವು ಇಲ್ಲೊಂದು ಶಾಮಿಯಾನ ಹಾಕೊಂಡು ಕೂತ್ಕೊಂಡು ಧರಣಿ ಮಾಡಬೇಕು ಅಂತ ಇದೆ. ಭಾಳ ಮಾರಣ ಮಾಡ್ತಿರೋದು ಅಂದರೆ ರೋಡಲ್ಲಿ ಎರ್ಚಾಡಿದ್ದಾರೆ ಮರಗಳನ್ನು. 10 ವರ್ಷದವು, 8 ವರ್ಷದವು, 15 ವರ್ಷದವು. ಅವ್ರಿಗೆ ಬೇಕಾದ ಮರಗಳನ್ನು ಪರ್ಮಿಷನ್ ತಗೊಳ್ಳೋದು. ಲಕ್ಷ್ಮಣ ಅನ್ನೋರು ಅವ್ರಿಗೆ ಬೇಕಾದ ಮರಕ್ಕೆ ಫಾರೆಸ್ಟ್ ಕೇಳ್ತಾರೆ, ಪರ್ಮಿಷನ್ ಕೊಡ್ತಾರೆ. ಬಹುಶಃ ಈ ಮರಕ್ಕೂ ಪರ್ಮಿಷನ್ ಕೊಟ್ಟಿರ್ಬೋದು. ಆಲ್ಮರ, ಅಲ್ಲೊಂದು ಆಲ್ಮರ ಐತೆ. ಕೋತಿಗಳು ಓಡಾಡೋಂಥ ಜಾಗಗಳು ಹಣ್ಣು ಬಿಡ್ತವೆ. ಪ್ರಾಣಿಗಳಿಗೋಸ್ಕರನೇ ಹಿಂದಿನ
ಸರ್ಕಾರಗಳು ಮಹಾರಾಜರ ಕಾಲದಿಂದ ಅರಳಿ ಮರ, ಹೊಂಗೆ ಮರ, ಬೇರೆ ಬೇರೆ ಮರಗಳನ್ನು ಹಾಕ್ತಿದ್ರು, ಹಣ್ಣಿರುವಂಥ ಮರಗಳು ಹಾಕ್ತಿದ್ರು. ಯಾಕೆಂದ್ರೆ ಪ್ರಾಣಿಗಳು ಹಣ್ಣು ತಿನ್ಲಿ ಅಂತೇಳಿ ಆ ಮರಗಳನ್ನೆಲ್ಲ ಮಾರಣಹೋಮ ಮಾಡಿದ್ರು. ಇವತ್ತು ಏನು ಸಿಕ್ಕಿಲ್ಲ ಅವಕ್ಕೆ. 4 ದಶಕಗಳಿಂದ ಗುಣಮಟ್ಟದ ಹಾಗೂ ಅತ್ಯುತ್ತಮ ಶೈಕ್ಷಣಿಕ ಸೇವೆ ನೀಡಿ ಪಾವಗಡ ಪಟ್ಟಣದ ಪೋಷಕರ ವಿಶ್ವಾಸದ ಸಂಕೇತವಾಗಿರುವ ಏಕೈಕ ಸಂಸ್ಥೆ ಅಂದ್ರೆ ಅದುವೇ ಶ್ರೀ ಶಾರದಾ ವಿದ್ಯಾಪೀಠ. LKGಯಿಂದ 10ನೇ ತರಗತಿವರೆಗೆ 30ಕ್ಕೂ ಹೆಚ್ಚಿನ ನುರಿತ ಶಿಕ್ಷಕ ವೃಂದದೊಂದಿಗೆ ಪ್ರತಿ ವರ್ಷ ಉತ್ತಮ ಫಲಿತಾಂಶ ನೀಡುತ್ತಿರುವ ವಿಶ್ವಾಸನೀಯ ಶ್ರೀ ಶಾರದಾ ವಿದ್ಯಾಪೀಠದಲ್ಲಿ ಮೌಲ್ಯಯುತ ಶಿಕ್ಷಣದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ, ಉತ್ತಮ ಸಾರಿಗೆ ವ್ಯವಸ್ಥೆ, ಸುಸಜ್ಜಿತ ಲ್ಯಾಬ್, ಗ್ರಂಥಾಲಯ, ವಿಶಾಲ ಆಟದ ಮೈದಾನ, CCTV ಕಣ್ಗಾವಲು, ಹಲವು ಸೇವೆಗಳೊಂದಿಗೆ 4 ದಶಕಗಳಿಂದ ಮುನ್ನಡೆಯುತ್ತಿರುವ ಸಂಸ್ಥೆ ಶ್ರೀ ಶಾರದಾ ವಿದ್ಯಾಪೀಠ. ಹೆಚ್ಚಿನ ಮಾಹಿತಿಗಾಗಿ 7892571259 ಗೆ ಕರೆ ಮಾಡಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.